Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ತುಲಾ ರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಎಲ್ಲ ಒಂದ್ ಕಡೆ ತುಂಬಾ ಸುಳ್ಳು ನಿಮ್ ಜೀವನಕ್ಕೆ ಸಮಸ್ಯೆನ ತರಬಹುದು, ಕನ್ಫ್ಯೂಷನ್ನಿಗೆ ಹಾಕಬಹುದು ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ, ಯು ಹ್ಯಾವ್ ಪ್ರೊಟೆಕ್ಷನ್ ಇದೆ ನಿಮ್ಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಗೊಂದಲಗಳು ಆಗಬಹುದು ಅನ್ನುವಂಥದ್ದು ಇದೆ. ಮರ್ಕ್ಯೂರಿ ಮತ್ತೆ ಜುಪಿಟರ್ ಇದೆ, ಮತ್ತೆ ಬುಧ ಗುರು ನಿಮ್ಮ ಜೀವನದಲ್ಲಿ ಚೆನ್ನಾಗಿದ್ದಾರೆ ಅನ್ನುವಂಥದ್ದು ಇದೆ. 23-4-3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತೆ ಕುಂಭ ರಾಶಿ, ಧನಸು ರಾಶಿ ಮತ್ತೆ ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯೆಲ್ಲೋ ಕಲರ್, ಆರೆಂಜ್ ಕಲರ್, ಬ್ಲೂ ಕಲರ್ ಮತ್ತೆ ಡಾರ್ಕ್ ಬ್ಲೂ, ರೆಡ್ ಕಲರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಗೈಡೆನ್ಸ್ ನಿಮ್ಗೆ ಸಿಗುವಂಥದ್ದು, ಸಾಕಷ್ಟು ಮಾಹಿತಿ ಸಿಗುವಂಥದ್ದು, ಅಥವಾ ಯಾರಾದ್ರೂ ನಿಮ್ಗೆ ಅಡ್ವೈಸ್ ಕೊಡಕ್ ಬಂದ್ರೆ ನೀವು ತಗೊಳ್ಳೋದೇ ಇಲ್ಲ ಈ ತಿಂಗಳು ಅಂತ ಅನ್ನಿಸ್ತಾ ಇದೆ. ಸೊ ಅಡ್ವೈಸ್ ಕೊಟ್ರೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಮ್ಯಾಜಿಕಲ್ ರೀತಿ ಇದೀರ ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನೀವು ಮಾಡ್ತಾ ಇಲ್ಲ. ನೀವು ಮಾಡಿ, ನಿಮ್ಗೇನ್ ಇಷ್ಟ ಬರುತ್ತೋ ಅದ್ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪವರ್ನ ನೀವೇ ಪವರ್ಲೆಸ್ ಮಾಡ್ಕೊಳ್ತಿದ್ದೀರಾ. ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಆ ತರ ಏನು ಸಮಸ್ಯೆ ಮಾಡ್ಕೊಳ್ಬೇಡಿ. ಮಾಡ್ಕೊಳ್ದೇ ಇರೋ ಹಾಗೆ ನೀವು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅವೇಕನಿಂಗ್ ಎನರ್ಜಿಗೆ ನಿಮ್ಮನ್ನ ನೀವು ಒಳಪಡಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ನೀವು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಳ್ತಾ ಇರೋದು, ಮತ್ತೆ ಕ್ಲಾರಿಟಿನ ಕಳ್ಕೊಳ್ತಾ ಇರೋದು, ಒಂದ್ ರೀತಿ ಕತ್ಲಾಗಿ ಇರೋ ಅಂಥದ್ದು, ಒಂದ್ ರೀತಿ ನಿಮ್ಮ ಪವರ್ನೇ ನೀವು ಮಿಸ್ಯೂಸ್ ಮಾಡ್ಕೊಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಈ ತರ ಏನು ಮಾಡ್ಕೊಳ್ಳೋದಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸಡನ್ ಆಗಿ ಒಂದಷ್ಟು ಬ್ರೇಕಪ್ ಆಗುವಂಥದ್ದು, ಸಮಸ್ಯೆಗಳು ಬರುವಂಥದ್ದು, ಅದ್ರ ಜೊತೆಗೆ ಒಂದಷ್ಟು ಒಳ್ಳೇದಾಗುವಂಥದ್ದು ಕೂಡ ಇದೆ. ಸೊ ಒಳ್ಳೆ ರೀತಿಲಿ ಪಾಸಿಟಿವ್ ಆಗಿ ಇರಿ. ಇನ್ನ ಹೆಚ್ಚಿನ ಅನುಕೂಲಗಳು ನಿಮ್ಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇವರ ಒಂದಷ್ಟು ಆಶೀರ್ವಾದನ ಕಳ್ಕೊಂಡಿದ್ದೀರಾ. ದೈವ ಬಲ ಎಲ್ಲೋ ಕಳೀತಾ ಇದ್ದಾರೆ. ಒಂದಷ್ಟು ನೆಗೆಟಿವಿಟಿ ಮುಖಾಂತರ ಒಂದಷ್ಟು ದೈವ ಬಲನ ಕಡಿಮೆ ಮಾಡುವಂತ ಪ್ರಯತ್ನನ ಮಾಡಿದ್ದಾರೆ. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಾರ್ದು ಅನ್ನುವಂಥ ಪ್ರಯತ್ನನ ಪಟ್ಟಿದ್ರು. ಬಟ್ ಇದೆಲ್ಲವನ್ನು ಮೀರಿ ದೈವ ನಿಮ್ಗೆ ಸಹಾಯಕವಾಗಿ ನಿಲ್ಲುತ್ತೆ. ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ದೈವದ ಹರಕೆ ಏನಿದೆ ಅದನ್ನ ತೀರಿಸ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲೈಫಿನ ಚಾಲೆಂಜಸ್ ಏನಿತ್ತು ಅದೆಲ್ಲವೂ ಎಂಡಿಗೆ ಬಂದು ನಿಂತಿದೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಚಾಲೆಂಜ್ ಎಲ್ಲ ಒಂದು ಅಂತಿಮ ಹಂತಕ್ಕೆ ಬಂದು ನಿಂತಿರೋದ್ರಿಂದ ಸೊ ಸಾಕಷ್ಟು ಒಂದು ಏನ್ ಹೇಳ್ತಾರೆ, ತುಂಬಾ ದೂರ ಬಂದ್ಬಿಟ್ಟಿದೀರಾ. ಇವಾಗ ಸೋಲ್ ಒಪ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥ ರೀತಿಲಿ ಇರುವಂತದ್ದು. ಸೊ ಸೋಲ್ ಒಪ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಆ ಒಂದು ಧೈರ್ಯ ಕಳ್ಕೊಂಡು ಕೊನೆ ಕ್ಷಣದಲ್ಲಿ ಗಿವ್ ಅಪ್ ಮಾಡ್ಬಿಟ್ರೆ ಇಷ್ಟು ದಿವಸದಿಂದ ನೀವು ಮಾಡ್ಕೊಂಡ್ ಬಂದಿರೋದೆಲ್ಲ, ಹೋರಾಟ ಮಾಡಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅಂಥದಕ್ಕೆ ಅವಕಾಶನ ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ಟೇ ಸ್ಟ್ರಾಂಗ್ ಅಷ್ಟೇನೆ.
ಸೊ ಸ್ಟ್ರಾಂಗ್ ಆಗಿ ಇರಿ. ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಬೆಟರ್ಮೆಂಟ್ನ ನೀವು ಖಂಡಿತವಾಗ್ಲೂ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸೂರ್ಯನ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಇದೆ. ಈ ಸೂರ್ಯಗ್ರಹಣ ಚಂದ್ರಗ್ರಹಣ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ, ಸಾಕಷ್ಟು ಪಾಸಿಟಿವ್ ಎನರ್ಜಿನ ತಂದ್ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಕ್ಸಸ್ ಅನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಕ್ಸಸ್ಸು, ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ಮತ್ತೆ ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆನ ಕೂಡ ನೀವು ನಿರೀಕ್ಷೆನ ಮಾಡಬಹುದು. ಸೊ ಹಾಗಾಗಿ ದುಡುಕಿ ಯಾವ ನಿರ್ಧಾರನೂ ತಗೊಂಬೇಡಿ, ಅಥವಾ ಕನ್ಫ್ಯೂಷನಿಗೆ ಬಂದು ಯಾವುದೇ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಟ್ರೆಂತ್ ನಿಮ್ ಜೊತೆ ಇರಲಿ. ಸಾಕಷ್ಟು ಪ್ರೊಟೆಕ್ಷನ್ ನಿಮ್ಗೆ ಇರೋದ್ರಿಂದ ನೀವೇನ್ ಬೇಕಿದ್ರೂ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಆ ಪ್ರೊಟೆಕ್ಷನ್ ಎನರ್ಜಿನ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಒಂಚೂರು ಸ್ಟ್ರಾಂಗ್ ಆಗಿ ಪುಷಪ್ ಮಾಡ್ಕೊಳ್ಬೇಕು. ಅಂದ್ರೆ ನಿಮಗ್ ನೀವೇನೆ ಒಂದು ಹೌದು ನಾನು ಸ್ಟ್ರಾಂಗ್ ಆಗಿ ನಿಲ್ತೀನಿ ಅನ್ನುವಂಥದ್ದು, ಅಥವಾ ನನ್ನ ಸಹಾಯ ನಾನೇ ಮಾಡ್ಕೊಳ್ತೀನಿ ಅನ್ನುವಂಥದ್ದು, ಅಥವಾ ಬೇರೆಯವ್ರ ಸಹಾಯ ತಗೊಳ್ತೀನಿ ಅನ್ನುವಂಥದ್ದು. ಈ ತರ ಒಂಚೂರು ನಿಮ್ಗೆ ಯಾರ್ದು ಸಹಾಯ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ದೇವ್ರ ಸಹಾಯ ಆದ್ರೂ ತಗೊಳ್ಳಿ. ದೇವ್ರ ಸಹಾಯನೂ ಬೇಡ ಅಂತ ಹಠ ಮಾಡ್ಕೊಂಡು ಒಂದಷ್ಟು ಕನ್ಫ್ಯೂಷನ್ಗೆ ಹೋಗ್ತೀರಾ ಅಂತ ಇದೆ. ಅಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು. ತುಂಬಾ ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಹೊಸ ಬಿಸ್ನೆಸ್ ಕೂಡ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದಷ್ಟು ಆಸ್ತಿ ಬರುವಂಥದ್ದು, ಕೆಲವರು ಹೊಸ ಹಸುನ ಕೂಡ ಕೊಂಡ್ಕೊಬಹುದು ಅನ್ನುವಂಥದ್ದು ಇದೆ. ಹೊಸ ಹಸು ಕೂಡ ಕೆಲವರು ಕೊಂಡ್ಕೊಬಹುದು. ಸೊ ಹಸು ಏನಾದ್ರು ತಗೊಂಡ್ರೆ ನೋಡಿ ನಿಮ್ಗೆ ಸರಿ ಅನ್ಸೋದನ್ನ ತಗೊಳ್ಳಿ. ಆರೋಗ್ಯಪೂರ್ಣವಾಗಿರುವಂತ ಹಸುನ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೋಲ್ಮೇಟ್ ಬರುವಂಥದ್ದು ಕೂಡ ಇದೆ. ರಿಯೂನಿಯನ್ ಆಗುವಂಥದ್ದು, ನಿಮ್ಮ ಎಕ್ಸ್ ವಾಪಸ್ ಬರುವಂಥದ್ದು, ಅಥವಾ ಹೊಸ ಪ್ರೀತಿ ಬರುವಂಥದ್ದು, ನಿಮ್ಗೆ ಇಷ್ಟ ಆಗುವಂತ ರೀತಿಲಿ ನಿಮ್ಮ ಪ್ರೇಮ ಜೀವನ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ. ಒಂದು ಬ್ಲೆಸ್ಸಿಂಗ್, ಬ್ಯಾಲೆನ್ಸಿಂಗ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಪ್ರೀತಿ, ದುಡ್ಡು, ಆಶೀರ್ವಾದ ಎಲ್ಲವೂ ಕೂಡ ಫ್ರೀಯಾಗಿ ನಿಮ್ಗೆ ಸಿಗ್ತಾ ಇದೆ, ಫ್ರೀಲಿ. ಸೊ ಎಲ್ಲಾನು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ಬೆಸ್ಟ್ ವೇಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ತೀರಾ. ನಿಮ್ಮ ಹೈಯರ್ ಸೆಲ್ಫ್ ನಿಮ್ಗೆ ಯಾವಾಗ್ಲೂ ಗೈಡೆನ್ಸ್ ಕೊಡ್ತಾ ಇರುತ್ತೆ. ಎಲ್ಲ ಒಂದು ಗೊಂದಲಗಳಿಂದ ನಿಮ್ಗೆ ನಿವಾರಣೆ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವತಂತ್ರವಾಗಿ ಇರ್ಲಿಕ್ಕೆ ಬಯಸ್ತೀರಾ. 50 ನಂಬರು ಮತ್ತೆ 35 ನಂಬರ್ ಕೂಡ ಹಾಗೇನೆ ಇಂಪಾರ್ಟೆಂಟ್ ಇರಬಹುದು. ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಸ್ವತಂತ್ರವಾಗಿ ಇರಬೇಕು ಅನ್ಕೊಳ್ತೀರಾ, ಸರಿ. ಆದ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜ್ಞಾನ, ನಿಮ್ಮ ಲೈಫನ್ನ ಸರಿಯಾದ ರೀತಿಯಲ್ಲಿ ನೀವು ಲೀಡ್ ಮಾಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ಇದೆ. ಆ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಯಾವುದೇ ಒಂದು ಪರಿಣಾಮನ ಬೀರದೆ ಇರೋ ಹಾಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಈ ಮಂತ್ ಪೂರ್ತಿ ನಿಮ್ಮನ್ನ ನೀವು ಹೇಗೆ ಇರ್ಲಿಕ್ಕೆ ಇಷ್ಟಪಡ್ತೀರೋ ಹಾಗಿರುತ್ತೆ. ಆಸ್ ಯು ವಿಶ್ ಅನ್ನುವಂಥ ರೀತಿಲಿ. ಸೊ ನೀವು ಹೀಗೆ ಇರ್ತೀನಿ ಅಂದ್ರೆ ಹೀಗೆ ಇರುತ್ತೆ, ಇಲ್ಲ ಬದಲಾವಣೆ ಮಾಡ್ಕೊಳ್ತೀನಿ ಅಂದ್ರೆ ಬದಲಾವಣೆ ಮಾಡ್ಕೊಳ್ಳಿ, ಆ ರೀತಿಲಿ ಇದೆ. ಒಳ್ಳೇದಾಗ್ಲಿ. ಸೊ ಈ ತಿಂಗಳ ಎಲ್ಲ ಹಬ್ಬಗಳಿಗೂ ಕೂಡ ನಿಮ್ಗೆ ಶುಭಾಶಯಗಳು. ಜೊತೆಗೆ ಲಯನ್ ಗೇಟ್ ಪೋರ್ಟಲ್ ಇದೆ, 88 ಪೋರ್ಟಲ್, ಅದು ಕೂಡ ನಿಮ್ ಜೀವನಕ್ಕೆ ಸಾಕಷ್ಟು ಬೆಳಕನ್ನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಯು ನೋ ಎವ್ರಿಥಿಂಗ್ ವೆರಿ ಕ್ಲಿಯರ್ಲಿ, ಸೊ ಮೇಕ್ ವೆರಿ ವೈಸ್ ಡಿಸಿಷನ್ ಅನ್ನುವಂಥ ರೀತಿಲಿ ಇದೆ. ಒಳ್ಳೇದಾಗ್ಲಿ. ನಿಮ್ಮ ಇನ್ನರ್ ಸ್ಟ್ರೆಂತ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಏನೋ ಒಂದು ಹೊಸ ವಿದ್ಯೆಯಲ್ಲಿ ಡಿಗ್ರಿ ಪಡೆಯುವಂಥದ್ದು, ಮಾಸ್ಟರಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಇನ್ನ ಹೆಚ್ಚಿನ ಒಳ್ಳೇದಾಗ್ಲಿ. ಸುದೈವಿಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ
ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.